ನಿನಗೆ ಇವತ್ತು ನಾವು ಸಿನಿಮಾ ಜಗತ್ತಿನಲ್ಲಿ ಒಬ್ಬ ಅಪ್ರತಿಮ ವೀರ ದಂತಕತೆ ಬಗ್ಗೆ ಮಾತನಾಡೋಣ. ನಮ್ಮೆಲ್ಲರ ಪ್ರೀತಿಯ ತಲೈವ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇಲ್ಲಿದೆ ತಿಳಿಯೋಣ. ರಜನಿಕಾಂತ್ ಅಂದ ತಕ್ಷಣ ನಮಗೆ ನೆನಪಾಗೋದು ಅವರ ಸ್ಟೈಲ್, ಆಕ್ಷನ್ ಮತ್ತು ಕಣ್ಣು ಮಿಡಿಕಿಸೋದ್ರೊಳಗಡೆ ಬಾಕ್ಸ್ ಆಫೀಸ್ ನ ಧೂಳಿಪಟ ಮಾಡೋ ಅವರ ಕ್ರೇಜ್. ಆದ್ರೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅವರದ್ದೇ ಒಂದು ಹಳೆ ಫೋಟೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಹೌದು, ಅದು ರಜನಿಕಾಂತ್ ಅವರು ಅಂದು ಬೆಂಗಳೂರಿನಲ್ಲಿ ಬಸ್ ಕಂಡಕ್ಟರ್ ಆಗಿ ಕೆಲಸ ಮಾಡ್ತಿದ್ರು ಅಲ್ವಾ. ಸೊ ಆ ಕೆಲಸ ಮಾಡ್ತಿದ್ದ ಒರಿಜಿನಲ್ ಐಡಿ ಕಾರ್ಡ್ ಈಗ ಸಿಕ್ಕಿದೆ. ಸೊ ಈ ಕಾರ್ಡ್ ನಲ್ಲಿ ಅವರ ಸಂಬಳ ಎಷ್ಟಿತ್ತು, ಅವರ ರೂಟ್ ನಂಬರ್ ಯಾವುದು ಅಂತ ವಿಶೇಷವಾಗಿ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಯೋಣ. ಸೊ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದ್ರೆ ಮಾತ್ರ ಲೈಕ್ ಮಾಡ್ಕೊಳ್ಳಿ. ನಮಸ್ಕಾರ ಬಾಸ್, ನಾನು ವೈಭವ್ ವೇದಾಂತ್. ಎಲ್ಲರಿಗೂ ಈ ಚಾನೆಲ್ಗೆ ಸ್ವಾಗತ. ಮೊದಲಿಗೆ ಬಾಸ್, ಈಗ ವೈರಲ್ ಆಗ್ತಿರೋ ಈ ಐಡಿ ಕಾರ್ಡ್ ಇದೆ ಅಲ್ವಾ, ಬೆಂಗಳೂರು ಟ್ರಾನ್ಸ್ಪೋರ್ಟ್ ಸರ್ವಿಸ್ ಅಂದ್ರೆ ಅಂದಿನ BTS ಸಂಸ್ಥೆಗೆ ಸೇರಿತ್ತು. ಸೊ ಈ ಕಾರ್ಡ್ ಮೇಲೆ ರಜನಿಕಾಂತ್ ಅವರ ಅಸಲಿ ಹೆಸರು ಬರ್ತಿದೆ, ಅದೇ ಶಿವಾಜಿರಾವ್ ಗಾಯಕ್ವಾಡ್. ಸೊ ಅವರ ಹುದ್ದೆ ಬಸ್ ಕಂಡಕ್ಟರ್ ಅಂತ ಬರ್ತಿದೆ. ಇನ್ನು ಡಿಪೋ ಬಂದು ಶ್ರೀನಗರ ಡಿಪೋ. ಇದರಲ್ಲಿ ಅತ್ಯಂತ ಮುಖ್ಯವಾಗಿ ಎಲ್ಲರ ಗಮನ ಸೆಳೆಯುತ್ತಿರೋದು ಏನು ಅಂತಂದ್ರೆ ಈ ಎರಡು ವಿಷಯಗಳು. ಸೊ ಆ ಎರಡು ವಿಷಯಗಳಂದ್ರೆ ಮೊದಲಿಗೆ ರೂಟ್ ನಂಬರ್ 10A. ರಜನಿಕಾಂತ್ ಅವರು ಬೆಂಗಳೂರಿನಲ್ಲಿ 10A ನಂಬರ್ ಬಸ್ ನಲ್ಲಿ ಕಂಡಕ್ಟರ್ ಆಗಿ ಕೆಲಸ ಮಾಡ್ತಿದ್ರು ಅಂತ ಬರ್ತಿದೆ. ಸೊ ಇನ್ನು ಎರಡನೇದಾಗಿ ಸಂಬಳ 275 ರೂಪಾಯಿ. ಹೌದು, ಆ ಕಾಲದ ಅವರ ತಿಂಗಳ ಬೇಸಿಕ್ ಸ್ಯಾಲರಿ ಬಂದು 275 ರೂಪಾಯಿ ಇತ್ತು. ಇವತ್ತು ಕೋಟಿ ಕೋಟಿ ಸಂಭಾವನೆ ಪಡೆಯೋ ಕಲೆಕ್ಷನ್ ಕಿಂಗ್ ಅಂದು ಬರೀ 275 ರೂಪಾಯಿ ಕೆಲಸ ಮಾಡ್ತಿದ್ರು ಅಂದ್ರೆ ನಂಬೋಕೆ ಕಷ್ಟ ಅಲ್ವಾ. ಸೊ ಇನ್ನು ಮತ್ತೆ ರಜನಿಕಾಂತ್ ಅವರ ಈ ಜರ್ನಿ ಇದೆಯಲ್ಲ, ಇದು ಪ್ರತಿಯೊಬ್ಬರಿಗೂ ಇನ್ಸ್ಪಿರೇಷನ್. ಸೊ ಶಿವಾಜಿರಾವ್ ಬಸ್ ನಲ್ಲಿ ಟಿಕೆಟ್ ಕೊಡುವಾಗಲೂ ಅವರದ್ದೇ ಒಂದು ವಿಭಿನ್ನವಾದ ಸ್ಟೈಲ್ ಇಟ್ಕೊಂಡಿದ್ರು. ದುಡ್ಡು ಏಸ್ಕೊಳ್ಳೋದು, ವಾಪಸ್ ಚಿಲ್ಲರೆ ಕೊಡೋದು, ವಿಸಲ್ ಮಾಡೋದು, ಎಲ್ಲದರಲ್ಲೂ ಒಂದು ಸಿನಿಮಾ ಹೀರೋಗಿರಿ ಇರ್ತಿತ್ತು. ಬಸ್ ನಲ್ಲಿದ್ದ ಜನರೇ ಇವರ ಸ್ಟೈಲ್ ನ ನೋಡಿ ಫಿದಾ ಆಗ್ತಿದ್ರು. ಸೊ ಇದೇ ಸ್ಟೈಲ್ ನ ನೋಡಿ ಅವರ ಸ್ನೇಹಿತರಾದ ರಾಜ್ ಬಹದ್ದೂರ್ ಏನ್ ಮಾಡ್ತಾರೆ, ನೀನು ಬಸ್ ನಲ್ಲಿರೋನಲ್ಲ ಮಾರಾಯ, ಸಿನಿಮಾದಲ್ಲಿ ಇರಬೇಕಾದವನು ಅಂತ ಮದ್ರಾಸ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಗೆ ಸೇರಲು ಪ್ರೋತ್ಸಾಹ ಕೊಡ್ತಾರೆ. ಸೊ ಆಮೇಲೆ ಏನಾಯ್ತು ಅಂತ ನಿಮಗೆ ಗೊತ್ತೇ ಇದೆ. ತಮಿಳು ಚಿತ್ರರಂಗದ ಖ್ಯಾತ ನಿರ್ದೇಶಕ ಕೆ ಬಾಲಚಂದರ್ ಕಣ್ಣಿಗೆ ಬಿದ್ದು ಅಪೂರ್ವ ರಂಗಗಳ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರು. ಶಿವಾಜಿರಾವ್ ಆಗಿದ್ದವರು ಅಂದಿನಿಂದ ಸೂಪರ್ ಸ್ಟಾರ್ ರಜನಿಕಾಂತ್ ಆದ್ರು. ಸೊ ಇದೆಲ್ಲವೂ ನಿಮಗೆ ಗೊತ್ತೇ ಇರುವ ಕತೆ. ಆದ್ರೆ ಈ ಐಡಿ ಮತ್ತೆ ಈ ಕಥೆನ ಮೆಲುಕು ಹಾಕುತ್ತಿದೆ. ಈ ಐಡಿ ಕಾರ್ಡ್ ಈಗ ಇಂಟರ್ನೆಟ್ ಅಲ್ಲಿ ಸಖತ್ ಟ್ರೆಂಡ್ ಸೃಷ್ಟಿ ಮಾಡಿದೆ. ವಿಜಯ್ ಕರ್ನಾಟಕ ವೆಬ್ ಸೇರಿದಂತೆ ಹಲವು ಪ್ರಮುಖ ಮಾಧ್ಯಮಗಳು ಇದರ ಬಗ್ಗೆ ವರದಿ ಮಾಡಿವೆ. ಅಭಿಮಾನಿಗಳು ಈ ಫೋಟೋ ನೋಡಿ ಕೇವಲ 0 ಇಂದ ಬಂದು ಜಗತ್ತನ್ನೇ ಆಳಬಹುದು ಅನ್ನೋದಕ್ಕೆ ತಮ್ಮ ತಲೈವನೇ ಸಾಕ್ಷಿಯಾಗಿದ್ದಾರೆ ಅಂತ ಅವರ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ. ಸೊ ನಿಜ ಅಲ್ವಾ ಬಾಸ್, ಲೈಫ್ ನಲ್ಲಿ ನಾವೆಲ್ಲೋ ಸಣ್ಣ ಮಟ್ಟದಲ್ಲಿ ಇದ್ದೀವಿ ಅಂತ ಬೇಸರ ಮಾಡ್ಕೊಳ್ಬಾರ್ದು. ಕಷ್ಟಪಟ್ಟು ಕೆಲಸ ಮಾಡಿದ್ರೆ, ನಮ್ಮಲ್ಲಿ ಪ್ರತಿಭೆ ಮತ್ತೆ ಶ್ರದ್ಧೆ ಇದ್ರೆ ಒಂದು ದಿನ ಖಂಡಿತ ಉನ್ನತ ಸ್ಥಾನಕ್ಕೆ ತಲುಪಬಹುದು ಅನ್ನೋದಕ್ಕೆ ರಜನಿಕಾಂತ್ ಅವರ ಈ 275 ರೂಪಾಯಿ ಐಡಿ ಕಾರ್ಡ್ ಗಿಂತ ದೊಡ್ಡ ಉದಾಹರಣೆ ಬೇಕಿಲ್ಲ ಅನ್ಸುತ್ತೆ. ಸೊ ಇದಾಗಿತ್ತು ಬಾಸ್ ಇವತ್ತಿನ ಸುದ್ದಿ. ರಜನಿಕಾಂತ್ ಅವರ ಈ ಹಳೆ BTS ಐಡಿ ಕಾರ್ಡ್ ನೋಡಿ ನಿಮ್ಗೆ ಅನಿಸ್ತು? ನಿಮ್ಮ ಅಪ್ಪ ಅಮ್ಮ ಯಾವತ್ತಾದ್ರೂ ರೂಟ್ ನಂಬರ್ 10A ಬಸ್ ನಲ್ಲಿ ಟ್ರಾವೆಲ್ ಮಾಡಿದ್ರ ಅಂತ ಕೇಳಿ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟವಾಗಿದ್ರೆ ಪಟಾಪಟ್ ಅಂತ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ. ಇಂಥದ್ದೇ ಇಂಟ್ರೆಸ್ಟಿಂಗ್ ಮತ್ತು ಸರ್ಚ್ ಹೈಲೈಟ್ಸ್ ವಿಷಯಗಳಿಗಾಗಿ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್, ಟೇಕ್ ಕೇರ್.